ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾ ನಾಗಶ್ರೀ. ಇವತ್ತು ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಅಮ್ಮನ ಮನೆಯಿಂದ. ಅದಕ್ಕೋಸ್ಕರ ನಮ್ಮಮ್ಮ ಇವತ್ತು ಹೆಣ್ಮಕ್ಳು ಅಮ್ಮನ ಮನೆಗೆ ಬಂದಿನ ಮತ್ತೆ ಹೋಗೋ ದಿನ 2 ದಿನವೂ ನಾನ್ ವೆಜ್ ಇದ್ದೇ ಇರುತ್ತೆ. ಇವತ್ತೆಲ್ಲ ನಮ್ಮಮ್ಮ ನಮಗೋಸ್ಕರ ನಾಟಿ ಕೋಳಿ ಸಾಂಬಾರು ಮಾಡಿ ಚಿಕನ್ ಚಾಪ್ಸ್ ಮತ್ತು ರೈಸ್ ಮುದ್ದೆ ಎಲ್ಲ ಕೂಡ ಮಾಡಿದ್ದಾರೆ. ರೈಸ್, ಚಿಕನ್ ಚಾಪ್ಸ್, ನನ್ನ ತಮ್ಮ ಮತ್ತು ಇಬ್ಬರು ಫೋನ್ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ನನ್ನ ತಂಗಿ ಕಬಾಬ್ ಹಾಕ್ತಾ ಇದ್ದಾಳೆ. ಅವರು ಕೂಡ ಊರಿಗೆ ಹೋಗ್ತಾರೆ. ಫ್ರೆಂಡ್ಸ್, ಅಡುಗೆ ಎಲ್ಲ ಮುಗಿಸಿ ಮೊದಲಿಗೆ ಗಂಡು ಮಕ್ಕಳಿಗೆಲ್ಲ ಊಟ ಕೊಟ್ವಿ. ಅವ್ರದ್ದು ಊಟ ಮುಗಿದ್ಮೇಲೆ ಕೊನೆಯಲ್ಲಿ ನಾನು, ನಮ್ಮಮ್ಮ ಮತ್ತು ನನ್ನ ತಂಗಿ 3 ಜನನೂ ಕೂತ್ಕೊಂಡು ಊಟ ಮಾಡ್ತೀವಿ. ಎಲ್ಲವೂ ಮುಂದೆ ತಂದು ಇಟ್ಕೊಂಡು ಕೊನೆಯಲ್ಲಿ ನಮ್ಮ ಊಟ, ನಮ್ಮನೆ ಸ್ವಲ್ಪ ಲೈಟ್ ಬೆಳಕು ಕಡಿಮೆ ಇದೆ. ನನ್ನ ತಂಗಿ ಮಗಳಿಗೆ ರೆಡಿ ಮಾಡ್ತಾ ಇದ್ದಾಳೆ. ಅವರು ಕೂಡ ಊರಿಗೆ ಹೊರಡ್ತಾ ಇದ್ದಾರೆ. ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ತಂದೆಯವ್ರ ಪಾಪ ಆಡಿಗೆ ಹೋಗಿದ್ದು. ಮತ್ತು ಸಾಯಂಕಾಲ ನಮ್ಮ ತಮ್ಮನ ಕಳಿಸ್ಬಿಟ್ಟು ಅವರು ಕೂಡ ಬಂದಿದ್ದಾರೆ ನಮ್ಮ ಕಳಿಸ್ಕೊಡೋಕ್ಕೆ. ಇವಾಗ ರೆಡಿಯಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಗಡೆ ಬಂದು ನಿಂತೀವಿ. ಅಮ್ಮನ ಮನೆಯಿಂದ ಹೊರಡ್ಬೇಕಾದ್ರೆ ಫುಲ್ ಬೇಜಾರಾಗುತ್ತೆ. ನಮ್ಮಲ್ಲೇ ತೊಗರಿಕಾಯಿ ಬೆಳೆದಿರೋದ್ರಿಂದ ಅಕ್ಕಪಕ್ಕದವ್ರಿಗೂ ಕೊಡು ಅಂತ ಹೇಳಿ ನಮ್ಮಮ್ಮವರು ಆಲ್ರೆಡಿ ಒಂದು ಬ್ಯಾಗ್ ತುಂಬಿಬಿಟ್ಟಿದ್ದಾರೆ ತೊಗರಿಕಾಯಿನ. ನಾವು ಹೊರಡ್ತಾ ಇದ್ದೀವಿ. ನಮ್ಮ ತಂಗಿಯವರು ಸ್ವಲ್ಪ ಲೇಟಾಗಿ ಹೊರಡ್ತಾರೆ. ಅವ್ರದ್ದು ಸ್ವಲ್ಪ ಹತ್ರನೇ ಇದೆ ಊರು. ನನಗೇನೆ ಸ್ವಲ್ಪ ದೂರ, 2 ಅವರ್ಸ್ ಜರ್ನಿ ಬೇಕು ನಮ್ಮೂರಿಂದ ಮೈಸೂರಿಗೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ ನಾನು. ನಮ್ಮ ತಂದೆ ತಾಯಿ ನಮ್ಮನ್ನು ಇವಾಗ ಕಳಿಸ್ಕೊಡೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಇನ್ನೊಂದು 2 ದಿನ ಇರಿ ಅಂತ ಹೇಳ್ತಾಯಿದ್ರು. ಈರುಳ್ಳಿ ಎಲ್ಲ ಹಾಕಿಸ್ಬೇಕು, ನಾವು ಹೊಲ ಗದ್ದೆಗೆ ಹೋದರೆ ನೀವು ಅವ್ರ ಮನೇಲಿ ಇರ್ತೀರಾ ಅಂತ. ಆದರೆ ಏನು ಮಾಡೋದು, ನಾವು ಹೋಗಲೇಬೇಕಲ್ಲ. ಕೊಡು ಕೊಡು, ಬರಲ್ಲ. ಬಾಯ್ ಬಾಯ್, ಚಾಕ್ಲೇಟ್ ಕೊಡು. ಏನೋ ಸ್ವಲ್ಪ ರೈಟಿಗೆ ಬನ್ನಿ. ಬಾಯ್ ಪುಟಾಣಿ, ಬಾಯ್. ನಾನು ಹೊರಡ್ಬೇಕಾದ್ರೆ ನಮ್ಮವ್ವ ಸಿಕ್ಕಾಬಟ್ಟೆ ಅಳ್ತಾ ಇರ್ತಿದ್ಲು ಯಾವಾಗಲೂ. ಅದಕ್ಕೆ ಸರಿ ಅವಳಿಗೆ ಮೊದಲೇ ಒಂದು ಚಾಕ್ಲೇಟ್ ಎತ್ತಿ ಇಟ್ಕೊಬಿಟ್ಟಿದ್ದೆ, ಹೊರಡ್ಬೇಕಾದ್ರೆ ಕೊಡೋಣ ಅಂತ. ಕೊಟ್ಟೆ ಅಳ್ತಾ ಇಲ್ಲ ಅವಳು. ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೆ. ನಮ್ಮ ಅಜ್ಜಿ ಹುಷಾರಿಲ್ದೇ ಅವರು ಕೂಡ ಅಡ್ಮಿಂಟ್ ಆಗಿದ್ರಲ್ಲ, ಅವರನ್ನು ನೋಡೋಣ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೊಳ್ಳೇಗಾಲಕ್ಕೆ ಬಂದಿದ್ದೇನೆ. ಹುಷಾರಾಗಿದೆ ನೋಡೋಣ ಬಂದೆ. ಹೆಂಗಿದೆ ನಮ್ಮ ಅಜ್ಜಿನ ನೋಡಿಕೊಂಡು ಹೊರಡ್ತಾ ಇದ್ದೀನಿ. ಅವ್ರ ವೀಡಿಯೋನ ನಾನು ಜಾಸ್ತಿ ಮಾಡೋಕ್ಕಾಗಲಿಲ್ಲ. ಹುಷಾರಾಗಿದ್ದೀನಿ ಅಂತ ಹೇಳಿದ್ರು, ನಾಳೆ ಡಿಸ್ಚಾರ್ಜ್ ಆಗಿತ್ತೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.